ವಿಧಾನಸಭಾ ಚುನಾವಣಾ ಫಲಿತಾಂಶ ಎಲ್ಲಾ ಪಕ್ಷಗಳಲ್ಲೂ ರಿಸಲ್ಟ್ ಜ್ವರ ಹೆಚ್ಚಾಗಿದೆ. ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಅಲರ್ಟ್ ಅನ್ನ ಮಾಡಲಾಗಿದೆ. ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಇನ್ನೇನಿದ್ರು 20 ಗಂಟೆ ಮಾತ್ರ ಬಾಕಿ ಇದೆ ಚುನಾವಣಾ ಫಲಿತಾಂಶ ಬರೋದಿಕ್ಕೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಆರಂಭ ಆಗುತ್ತೆ. ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಮತ ಎಣಿಕಾ ಕೇಂದ್ರಗಳ ಸುತ್ತಮುತ್ತ ಈಗಾಗಲೇ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ವಿಠಲ್ ಮಲ್ಯ ರಸ್ತೆಯಲ್ಲಿರುವಂತಹ ಜೋಸೆಫ್ ಕಾಲೇಜು, ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮತ ಎಣಿಕಾ ಕೇಂದ್ರಗಳನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ಬಸವನಗುಡಿಯ ಬಿಎಂಎಸ್ ಕಾಲೇಜಿನಲ್ಲೂ ಹೆಚ್ಚಿನ ಭದ್ರತೆಯನ್ನ ಈಗಾಗಲೇ ಒದಗಿಸಲಾಗಿದೆ. ಮತಯಂತ್ರಗಳನ್ನು ಇಡಲಾಗಿದ್ದು, ತಿಲಕನಗರದ ಎಸ್ಎಸ್ಎಂಆರ್ವಿ ಕಾಲೇಜಿನಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಪೊಲೀಸರ ಜೊತೆಗೆ ಸಿಆರ್ಪಿಎಫ್ ಕಮಾಂಡೋಗಳನ್ನು ಕೂಡ ಅಲ್ಲಿ ನೇಮಿಸಲಾಗಿದ್ದು, ಇನ್ನು ಬೆಂಗಳೂರಿನ 5 ಮತ ಎಣಿಕೆ ಕೇಂದ್ರಗಳಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಪೊಲೀಸರ ಜೊತೆಗೆ ಸಿಸಿಟಿವಿ ಕಣ್ಗಾವಲು ಇದೆ. ಬೆಂಗಳೂರಿನ ಸ್ಟ್ರಾಂಗ್ ರೂಮ್ಗಳ ಬಳಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಮೌಂಟ್ ಕಾರ್ಮೆಲ್ ಕಾಲೇಜ್ ಬಳಿ ಬೆಳಗ್ಗೆಯೇ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಪೊಲೀಸರು. ಪ್ರತಿ ಸ್ಟ್ರಾಂಗ್ ರೂಮ್ ಬಳಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ ಇರೋ ಕಾಲೇಜಿನ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಆರ್ಒಗಳು ಹಾಗೂ ಚುನಾವಣಾ ಅಧಿಕಾರಿಗಳಿಗೆ ಮಾತ್ರ ಕಾಲೇಜಿನ ಒಳಗೆ ಎಂಟ್ರಿಯನ್ನ ನೀಡಲಾಗ್ತಿದೆ. ಸ್ಟ್ರಾಂಗ್ ರೂಮ್ ಬಾಗಿಲ ಬಳಿ ಬಿಎಸ್ಎಫ್ ಪೊಲೀಸನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಎಲ್ಲಾ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಇದೆ. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಸಿದ್ಧತೆ ಹೇಗಿದೆ, ಯಾವ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಅಭ್ಯರ್ಥಿಗಳ ಭವಿಷ್ಯ ಅಡಗಿರುವಂತಹ ಇವಿಎಂ ಮಿಷನ್ಗಳು ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿರುವಂತಹದ್ದು. ಇವತ್ತು ಪೊಲೀಸರು ಕೂಡ ಅಷ್ಟೇ ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ. ನಾನು ಈ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀನಿ. ಎಕ್ಸಾಕ್ಟ್ ಆಗಿ ನಾನು ವಸಂತ ನಗರದಲ್ಲಿರುವಂತಹ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಕೂಡ ಇರುವಂತಹದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ನಿನ್ನೆಗೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತು ಪೊಲೀಸರು ಒಂದಷ್ಟು ಭದ್ರತೆಯನ್ನು ಕೂಡ ಅಷ್ಟೇ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತಹ ಒಂದು ಭದ್ರತೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿರುವಂತಹದ್ದು. ಬೆಂಗಳೂರು ನಗರದಲ್ಲಿ ಒಟ್ಟು 4 ಕಾಲೇಜುಗಳ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ 2 ಡಿಸಿಪಿಗಳ ನೇತೃತ್ವದಲ್ಲಿ ಈಗಾಗಲೇ ಒಂದು ಭದ್ರತೆಯನ್ನ ಮಾಡ್ತಿದ್ದಾರೆ. ಆ ಪ್ರತಿಯೊಂದು ಸ್ಟ್ರಾಂಗ್ ರೂಮ್ ನ ಬಳಿಯೂ ಕೂಡ ಅಷ್ಟೇ 2 ಡಿಸಿಪಿಗಳು, 3 ಜನ ಎಸಿಪಿಗಳು, ಜೊತೆಗೆ ಸುಮಾರು 10 ರಿಂದ 15 ಜನ ಇನ್ಸ್ಪೆಕ್ಟರ್ ಗಳನ್ನು ಕೂಡ ಈಗಾಗಲೇ ಸ್ಟ್ರಾಂಗ್ ರೂಮ್ ನ ಬಳಿ ನಿಯೋಜನೆಯನ್ನು ಕೂಡ ಮಾಡಿರುವಂತಹ ದೃಶ್ಯದಲ್ಲೂ ನೋಡ್ತಾ ಇರಬಹುದು. ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ತಪಾಸಣೆ ಮಾಡಿ ಈಗಾಗಲೇ ಒಳಗಡೆ ಬಿಡ್ತಾ ಇರುವಂತದ್ದು. ಅದು ಪೊಲೀಸರು ಬಂದರೂ ಕೂಡ ಅಷ್ಟೇ ಅವರನ್ನು ಒಮ್ಮೆ ಚೆಕ್ ಮಾಡಿ ಅವರನ್ನು ಒಳಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಿರುವಂತದ್ದು. ಯಾಕಂದ್ರೆ ಸ್ಟ್ರಾಂಗ್ ರೂಮ್ ನ ಸುತ್ತಮುತ್ತಲೂ ಕೂಡ ಅಷ್ಟೇ ಯಾರೊಬ್ಬರನ್ನು ಕೂಡ ಓಡಾಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. 100 ಮೀಟರ್ ವರೆಗೂ ಕೂಡ ಅಷ್ಟೇ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಅನುಮಾನಾಸ್ಪದವಾಗಿ ಯಾರಾದ್ರೂ ಕಂಡು ಬಂದಂತಹ ಪಕ್ಷದಲ್ಲಿ ಅವರನ್ನು ಕೂಡ ಅಷ್ಟೇ ಪೊಲೀಸರು ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಮೌಂಟ್ ಕಾರ್ಮೆಲ್ ಕಾಲೇಜ್ ಏನಿದೆ, ಒಂದು ಕಾಲೇಜಿನ ನಾಳೆ 7 ಕ್ಷೇತ್ರದ ಒಂದು ಮತ ಎಣಿಕೆ ಕೂಡ ಅಷ್ಟೇ ನಡೆಯುತ್ತೆ. ಮಹಾಲಕ್ಷ್ಮಿ ಲೇಔಟ್, ಸರ್ವಜ್ಞ ನಗರ, ಸಿವಿ ರಾಮನ್ ನಗರ, ಕೆಆರ್ ಪುರಂ, ಪುಲಿಕೇಶಿ ನಗರ, ಹೆಬ್ಬಾಳ ಮತ್ತು ಮಲ್ಲೇಶ್ವರಂ ಕ್ಷೇತ್ರಗಳ ಒಂದು ಮತ ಎಣಿಕೆ ಕಾರ್ಯ ಕೂಡ ಅಷ್ಟೇ ನಾಳೆ ಬೆಳಿಗ್ಗೆ 8 ಗಂಟೆಗೆ ಎಕ್ಸಾಕ್ಟ್ ಆಗಿ ಶುರುವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಬೆಂಗಳೂರು ನಗರದಾದ್ಯಂತಲೂ ಕೂಡ ಇರುವಂತಹ ಎಲ್ಲಾ ಸ್ಟ್ರಾಂಗ್ ರೂಮ್ ನಲ್ಲಿ ಕೂಡ ಅಷ್ಟೇ ಪೊಲೀಸರು ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಸ್ಟ್ರಾಂಗ್ ರೂಮ್ ಗಳ ಬಳಿ ಸುಮಾರು 500ಕ್ಕೂ ಅಧಿಕ ಪೊಲೀಸರನ್ನು ಒಂದೊಂದು ಸ್ಟ್ರಾಂಗ್ ರೂಮ್ ನ ಬಳಿ ನಿಯೋಜನೆ ಮಾಡಿದ್ದು, ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗದ ರೀತಿಯಲ್ಲಿ ಭದ್ರತೆಯನ್ನ ನಗರ ಪೊಲೀಸರಿಂದ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.